ರಾಜುರವರ ಸಾರಥ್ಯದಲ್ಲಿ ನ್ಯಾಯದ ನಿಲುವು ಚಿತ್ರವು ಒಂದು ಸತ್ಯ ಹೋರಾಟದ ಚಿತ್ರವಾಗಿದ್ದು ಕಥೆ ಚಿತ್ರಕಥೆ ನಿರ್ದೇಶನ ಎಲ್ಲ ಮಿಮಿಕ್ರಿ ರಾಜು ಅವರು ನಿರ್ವಹಿಸಿರುತ್ತಾರೆ ಎಂದು ಶುಭ ಕೋರುತ್ತೇವೆ. ಚಿತ್ರದಲ್ಲಿ ಒಂದು ರಾಜಕಾರಣಿಯ ಪಾತ್ರವನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ರಾಜ್ಯ ಮಟ್ಟದ ಪ್ರಧಾನ ಕಾರ್ಯದರ್ಶಿಯಂತಹ ರಿಯಾಜ್ ಪಾಷರ್ ಅವರು ನಟಿಸಿದ್ದಾರೆ. ಅವರಿಗೆ ಶುಭ ಕೋರುವುದು. ಗುಂಡ್ಲುಪೇಟೆ ಮಿಮಿಕ್ರಿ ರಾಜು ಅವರ ಸಾರಥ್ಯದಲ್ಲಿ ನ್ಯಾಯದ ನೆರಳು ಕಿರುಚಿತ್ರವನ್ನು ಬಿಡುಗಡೆ ಮಾಡಲಾಗಿದೆ. ಯುಗಾದಿ ಹಬ್ಬದ ಪ್ರಯುಕ್ತ ಬಿಡುಗಡೆ ಮಾಡಲಾಗಿದೆ. ಚಿತ್ರ ತಂಡಕ್ಕೆ ನಮ್ಮ ಕಡೆಯಿಂದ ಶುಭಾಶಯಗಳು. ಇದೇ ತಿಂಗಳು 19ನೇ ತಾರೀಕು ಯುಗಾದಿಯಂದು ನ್ಯಾಯದ ನೆರಳು ಈ ಕಿರುಚಿತ್ರ ಬಿಡುಗಡೆ ಆಗ್ತಾ ಇದೆ. ಮಿಮಿಕ್ರಿ ರಾಜು ಅವರ ಸಾರಥ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಚಾಮರಾಜನಗರ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮ ಸಹೋದರರಾದ ರಿಯಾಜ್ ಪಾಷರ್ ಅವರು ರಾಜಕಾರಣಿ ಪಾತ್ರದಲ್ಲಿ ಅತಿ ಸುಂದರವಾಗಿ ನಟನೆ ಮಾಡ್ತಾ ಇದ್ದಾರೆ. ಈ ಒಂದು ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಬಾಬು ಟೈಲರ್ ಬೇಗೂರು ಇವರ ಕಡೆಯಿಂದ ಚಿತ್ರತಂಡಕ್ಕೆ ಶುಭಾಶಯಗಳು ಮತ್ತು ಈ ಚಿತ್ರವು ಯಶಸ್ವಿಯಾಗಲಿ ಎಂದು ಹಾರೈಸುತ್ತೇನೆ. ಮಿಮಿಕ್ರಿ ರಾಜು ಅವರ ಸಾರಥ್ಯದಲ್ಲಿ ಇದೇ 19ನೇ ತಾರೀಕು ಯುಗಾದಿ ಹಬ್ಬದ ಪ್ರಯುಕ್ತ ಬಿಡುಗಡೆ ಆಗ್ತಾ ಇದೆ. ಅವರಿಗೆ ಶುಭವಾಗಲಿ. ನ್ಯಾಯದ ನೆರಳು ಬಿಡುಗಡೆ ಆಗ್ತಾ ಇದೆ. ಅವರಿಗೆ ಶುಭವಾಗಲಿ. ಹಾಗೂ ರಿಯಾಜ್ ಪಾಷ ಅವರು ಇಲ್ಲಿ ಅಭಿನಯ ಮಾಡ್ತಾ ಇದ್ದಾರೆ. ಅವರು ಕೂಡ ಶುಭವಾಗಲಿ. ನ್ಯಾಯದ ನೆರಳು ಕಿರುಚಿತ್ರಕ್ಕೆ ಮತ್ತು ನಮ್ಮ ಸ್ನೇಹಿತರಾದ ರಿಯಾಜ್ ಪಾಷರ್ ಅವರು ಈ ಚಿತ್ರದ ಅಭಿನಯ ತಂಡದಲ್ಲಿ ಇರುತ್ತಾರೆ. ಅವರಿಗೂ ಸಹ ನನ್ನ ಹಾರ್ದಿಕ ಶುಭಾಶಯಗಳು. ಈ ಚಿತ್ರಕ್ಕೂ ಶುಭಾಶಯಗಳು. ಕಿರುಚಿತ್ರ ತಂಡಕ್ಕೆ ನಮ್ಮ ಕಡೆಯಿಂದ ಶುಭಾಶಯಗಳು. ನಮ್ಮ ತವಕ್ಕಲ್ ವರ್ಕ್ಶಾಪಿಂದ ರಿಯಾಜ್ ಪಾಷ ಅವರಿಗೆ ಈ ಫಿಲಮಿಂದ ಅದರ ನೆರಳಲ್ಲಿ ಮಿಮಿಕ್ರಿ ರಾಜು ಅವರಿಂದ ನ್ಯಾಯದ ನೆರಳು ಚಲನಚಿತ್ರವು ಪ್ರದರ್ಶನವಾಗುತ್ತದೆ ಹಾಗೂ ರಿಯಾಜ್ ಅವರು ಅದರಲ್ಲಿ ಮಾಡಿರುತ್ತಾರೆ. ನಮ್ಮ ಕಡೆಯಿಂದ ಅವರಿಗೆ ಶುಭವಾಗಲಿ.